ಹೋದ್ಲು. ಅಂದ್ರೆ all were aspiring to be successful women. Startup company, a girl about to go to US, vice president of chain of hotels, women app developer, team leader, best entrepreneur, highest package in college. ಈ ರೀತಿ ಎಷ್ಟೋ. ಮೇಡಮ್, ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ ತಾನೆ? ಈಗ್ಲಾದ್ರೂ ಡಿಪಾರ್ಟ್ಮೆಂಟಿಗೆ ಅಪ್ರೋಚ್ ಮಾಡಿದ್ರೆ. ಯಾಕ್ ಪ್ರಭಾಕರ್, ಮತ್ತೆ ಹೆಲಿಸಿಯೇಷನ್ ಅಂತ ಹೇಳಕ? ಅವನೊಬ್ಬ ಇದ್ದಾನೆ ಅಂತ, ಇದೆಲ್ಲ ನಡೀತಿದೆ ಅಂತ ಹೇಳುದಿಕ್ಕಂತ ಇರೋದು ಒಂದೇ ಒಂದ್ ಪ್ರೂಫ್, ಅವನೇ. ಈಗ್ಲೂ ಕೂಡ ಬೇರೆ ಹುಡುಗಿ ಬಗ್ಗೆ ಪ್ಲಾನ್ ಮಾಡ್ತಾನೆ ಇರ್ತಾನೆ. ಅವನು ಯಾರೋ, ಎಂಥವನೋ, ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಅವನ್ ಯಾರೋ ಗೊತ್ತಿಲ್ಲ, ಆದ್ರೆ ಅವನ್ ಎಂಥವನು ಅಂತ ನನಗೆ ಗೊತ್ತು. ಇಲ್ಲಿವರೆಗೂ ಅವನ್ನ ಖಚಿತವಾಗ್ಲೂ ನಾನು ನೋಡಿಲ್ಲ. ಯಾವತ್ತು ನಾನು ಅವನ್ನ ಭೇಟಿ ಮಾಡ್ತೀನೋ, ಆ ಸಿಕ್ ಮೈಂಡೆಡ್ ಬಾಸ್ಟರ್ಡ್ಗೆ ಅದೇ ಕೊನೆ ದಿನ. ಆ ಅಮ್ಮ ಮಾಡಿರೋ ಕೆಲಸಕ್ಕೆ ಐಜಿ ಅವ್ರು ನನ್ಗೆ ಹೆಂಗ್ ರೂಪ್ತಾ ಇದ್ದಾರೆ ಅಂತ ಗೊತ್ತಾ? ನನ್ ಮಾತು ಯಾವತ್ತು ನೀನು ಕೇಳದೇ ಇಲ್ವಲ್ಲ, ಆದ್ರೆ ಇವತ್ತು ಟೈಮಿಗೆ ಸರಿಯಾಗಿ ಬಂದಿದ್ಯಲ್ಲ. ನೀನು ಯಾಕೆ ಕರ್ದೆ ಅಂತ ಗೊತ್ತಾ? ಗೊತ್ತಾ? ಹಾಗಾದ್ರೆ ಒಂದು ಕೆಲಸ ಮಾಡು, ನೀನ್ ಓವರ್ ಆಕ್ಷನ್, ಸಿಲಿ ಇನ್ವೆಸ್ಟಿಗೇಷನ್ ಎಲ್ಲ ನಿಲ್ಸ್ಬಿಟ್ಟು ಹೊಸ ಕೇಸ್ ಬಂದಿದೆ, ಡೀಲ್ ಮಾಡು. ಹೊಸ ಕೇಸ್ ಯಾವ್ದು ಸರ್? ಅರುಣ್ ಸಾವಿಗೆ ಬೇರೆ ಯಾರೋ ಕಾರಣ ಅಂತ ಹೇಳಿದಲ್ಲ, ಅವನ್ ಫಾದರು ನಿನ್ ಮೇಲೆ ಮರ್ಡರ್ ಕೇಸ್ ಹಾಕಿದ್ದಾನೆ. ಹೋಗಿ ಒಂದು ಒಳ್ಳೆ ಲಾಯರ್ ನೋಡ್ಕೋ, ಇನ್ನು ಹೋಗ್ಬೋದು. ಸರ್, ವಾಟ್ ಹ್ಯಾಪನ್? ಐ ಆಮ್ ವಾರ್ನಿಂಗ್ ಸರ್. ಅವ್ರಿಗೆ ಫೋನ್ ಕೊಡಿ. ಸರ್, ಐ ಜಸ್ಟ್ ಇಸ್ ಆನ್ಲೈನ್. ಜಸ್ಟ್ ಫಾಲೋ ಹಿಸ್ ಆರ್ಡರ್ಸ್. ಆಗಲ್ಲ ಸರ್. ಸರ್, ಐ ಥಿಂಕ್ ಶಿ ಇಸ್ ಅನ್ಫಿಟ್ ಫಾರ್ ದ ಜಾಬ್. ಟೇಕ್ ನೆಸೆಸರಿ ಆಕ್ಷನ್. ಎಸ್ ಸರ್. ಯು ಆರ್ ಆಲ್ಸೋ ಸಸ್ಪೆಂಡೆಡ್. ನೀನ್ ಮಾಡಿದ ಎಷ್ಟು ದೊಡ್ಡ ತಪ್ಪಂತ ಗೊತ್ತಾ? ಗೊತ್ತಿಲ್ಲ, ಬಿಕಾಸ್ ಐ ಫರ್ಗಾಟ್ ಮೈ ಓತ್. ಆಲ್ರೆಡಿ ಕ್ಲೋಸ್ ಆಗಿರೋ ಕೇಸ್ ನ ಇನ್ವೆಸ್ಟಿಗೇಷನ್ ಶುರು ಮಾಡಿ ಜನಗಳನ್ನ ಕನ್ಫ್ಯೂಸ್ ಮಾಡ್ತಿರೋದಕ್ಕೆ ನಿನ್ನ ಅರೆಸ್ಟ್ ಮಾಡಬಹುದು. ಮಾಡಿ, ಬಿಕಾಸ್ ಐ ಫರ್ಗಾಟ್ ಮೈ ಓತ್. ಐ ಥಿಂಕ್ ಯು ಲಾಸ್ಟ್ ಯುವರ್ ಮೆಂಟಲ್ ಸ್ಟೆಬಿಲಿಟಿ. ನೀನ್ ಟರ್ಮಿನೇಟ್ ಆಗೋದನ್ನ ನಾನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಹಾಗಾದ್ರೆ ಆ ಟರ್ಮಿನೇಷನ್ ಆರ್ಡರ್ ಬರೋವರೆಗೂ ಟೈಮ್ ಇದೆಯಲ್ಲ? ಸ್ಟೂಪಿಡ್. ಮಿಸ್ಟರ್ ಡಿಸಿಪಿ, ನಾನ್ ಮಾತಾಡ್ತಿರೋ ಟೈಮಲ್ಲೇ ಅವನು ಕ್ರೈಮ್ ಅಂತ ಗೊತ್ತಿಲ್ಲದೆ ಕ್ರೈಮ್ ಮಾಡ್ಬಿಟ್ಟಿರ್ತಾನೆ. ಇಂಥವ್ರನ್ನೆಲ್ಲ ಇಟ್ಕೊಂಡು ಬ್ಯಾಂಗ್ಳೂರ್ ಸಿಟಿನ ಕ್ರೈಮ್ ಫ್ರೀ ಸಿಟಿ ಮಾಡ್ಬೇಕು ಅನ್ಕೋತಿದ್ದಾರೆ. ನಿಜ ಹೇಳಕೋದ್ರೆ ನಾನೊಬ್ಳು ಮೆಂಟಲ್ಲು ಕ್ರಿಮಿನಲ್ಲು. ವಾವ್, ಗ್ರೇಟ್. ಹೌದು, ನನ್ ಬಗ್ಗೆ ಏನ್ ಅನ್ಕೋತಿದ್ದಾರೆ? ನನ್ನ ಡಾಮಿನೇಟ್ ಮಾಡ್ತಾರ? ಮಾಡ್ಲಿ. ಅವ್ನ್ ಮಾಡಿರೋ ಒಂದ್ ಕೇಸ್ ಕೂಡ ಫೈಲ್ ಆಗಲ್ಲ, ಅರ್ಥ ಆಯ್ತಾ? ಅವಾಗ ರೆಕಾರ್ಡ್ಸ್ ಅಲ್ಲಿ 0% ಕ್ರೈಮ್ ಅಂತ ನೋಡಿ ಚಪ್ಪಾಳೆ ಹೊಡೆದು ಸಂತೋಷ ಪಡಿ, ಆನಂದನೂ ಪಡಿ. ಏನೋ ಹೋಗಿ. ಏನಾಯ್ತು ಅವಳಿಗೆ? I'm fed up. I'm just fed up. ಆದ್ರೂ ಅವನು ಬಿಡಲ್ಲ ನಾನು. ಹೇ ಲೂಸರ್.
2 minutes. 4 ದಿನದಿಂದ ಇದೆ ಸರ್ ಅವಳ ಪರಿಸ್ಥಿತಿ. So, sorry about your daughter. ನನ್ನ ಮಗಳು ಈ ತರ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗೋದು. ಶಿ ವಾಸ್ ದ ಪರ್ಫೆಕ್ಟ್ ಕಾನ್ಫಿಡೆನ್ಸ್ ರೈಡರ್. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಅಶ್ವಿನ್ ಸುಂದರ್ ಒಬ್ಬ ರೇಸರ್, ಫಾಸ್ಟ್ ಅಂಡ್ ಫ್ಯೂರಿಯಸ್ ಪಾಲ್ ವಾಕರ್ ಕೂಡ ಒಬ್ಬ ರೇಸರ್. ಅವ್ರಿಗೆಲ್ಲ ಆಕ್ಸಿಡೆಂಟ್ಸ್ ಆಗಿಲ್ವಾ? ನಿಮ್ ಮಗಳಿಗಾದ್ರೆ ಅದ್ರಲ್ಲೇನಿದೆ? ನೀನ್ ಏನಕ್ಕೆ ಈ ತರ ಮಾತಾಡ್ದಿ ಅಂತ ನಂಗೆ ಅರ್ಥ ಆಗ್ತಾ ಇದೆ. ನಾವೆಲ್ಲರೂ ನೀನು ಹೇಳಿದ್ದನ್ನ ಕೇಳಕ್ ಹೋಗ್ಲಿಲ್ಲ, ನಿನ್ನ ಬರೀ ಉಚಿತರಾನೇ ನೋಡ್ತಾ ಇದ್ವಿ. ಇವಾಗ ಕೂಡ ನಾನು ಹೇಳಿದ್ನ ನಂಬಿ ಬಂದಿಲ್ಲ. ನಿಮ್ ಮಗಳಿಗೆ ಹೀಗಾಯ್ತಲ್ಲ ಅಂತ ಬಂದಿರೋದು. ಸಾರಿ, ನಿನಗೇನ್ ಹೇಳ್ಬೇಕು ಹೇಳು. ಡಿಪಾರ್ಟ್ಮೆಂಟ್ ಇಲ್ಲಿವರೆಗೂ ಮಾಡಿರೋ ಹೆಲ್ಪ್ ಸಾಕು ಸರ್. ಬೇಕಿದ್ರೆ ಒಂದ್ ಹೆಲ್ಪ್ ಮಾಡಿ. ನಾನು ಮೆಂಟಲ್ ಆಗ್ಬಿಟ್ಟಿದ್ದೀನಿ, ನನ್ನ ಟರ್ಮಿನೇಟ್ ಮಾಡ್ದೆ ಅಂತ ಹೇಳಿ. ಇಲ್ಲ ಅಂದ್ರೆ ನಾನು ಸಸ್ಪೆಂಡ್ ಆಗಿ ಮೆಂಟಲ್ ಪ್ರೆಷರ್ ಅಲ್ಲಿ ಸೂಸೈಡ್ ಮಾಡ್ಕೊಂಡೆ ಅಂತ ಹೇಳಿ. ಅವನಿಗೆ ಬೇಕಿರೋದು ಅದೇ ಅಲ್ವಾ? ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ವಾಟ್ ಕಿರಣ್, ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ಅವನಂತೂ ಹೀಗೆ ಮಾಡ್ತಿರ್ತಾನೆ. ನೀನೇನ್ ಮಾತಾಡ್ತಿದ್ಯೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಬಿಗಿನಿಂಗ್ ಇಂದ ಅದೇ ಅಲ್ವಾ ಸರ್ ಪ್ರಾಬ್ಲಮ್. ಇಟ್ಸ್ ಓಕೆ, ನೌ ಲೆಟ್ಸ್ ಕಮ್ ಟು ದ ಕೇಸಸ್. ಸ್ವಪ್ನ ಆಕ್ಸಿಡೆಂಟ್ ಕೇಸ್ ತಗೊಳ್ಳಿ. 2 months ಅಲ್ಲಿ ನೈಸ್ ರೋಡ್ ಅಲ್ಲಿ 8 ಆಕ್ಸಿಡೆಂಟ್ ನಡೀತು. ಆಸ್ ಇಟ್ ಈಸ್ ಇದು 9th. ಅವಳು ಕೋಮಲ್ ಇದ್ದಾಳೆ. ಅಂಜಲಿ ಸಾಫ್ಟ್ವೇರ್ ಆರ್ಕಿಟೆಕ್ಟ್, ಡಿವೋರ್ಸಿ, ಸಫೋಕೇಟೆಡ್ ಡೆತ್. ಅವಳು ಸಾಯೋದಕ್ಕೆ 1 ತಿಂಗಳು ಮುಂಚೆ ಒಬ್ರು ಹೀಗೆ ಸತ್ರು. ಸೌಮ್ಯ ಇವ್ರದು ಫ್ಯಾಮಿಲಿ ಹೋಟೆಲ್ ಬಿಸ್ನೆಸ್, ಮ್ಯಾನ್ ಹೋಲ್ ಡೆತ್. ಅವಳು ಸಾಯೋದಕ್ಕೆ ಮುಂಚೆ ಕೂಡ ಇಬ್ರು ಹೀಗೆ ಸತ್ತಿದ್ದಾರೆ. ಇವರೇ ಅಲ್ಲ ಸರ್, ಮೃಣಾಲಿನಿ, ಅಲೇಖ್ಯ, ಕವಿತಾ, ಆಯಿಷಾ, ಸೋಫಿ, ಜೋಸ್ನಾ, ಜ್ಯೋತಿ ಎಲ್ರೂ ಜೀವನದಲ್ಲಿ ಮೇಲ್ ಬರ್ಬೇಕು ಅನ್ಕೋತಿರೋ ಯಂಗ್ ವಿಮೆನ್ ಸರ್. ಅಂಡ್ ದಿಸ್ ಇಸ್ ಎಂಡ್ಲೆಸ್. ರಿಯಲ್ ಆಗಿ ನಡೆಯೋ ಟ್ರಾಜಿಕ್ ಇನ್ಸಿಡೆಂಟ್ಸ್ ನ ರೆಪ್ಲಿಕಾ ಮಾಡಿ ಕ್ರೈಮ್ ಮಾಡ್ತಿದ್ದಾನೆ. ಕೌಸಲ್ಯ 55 years old. ಈ ಪ್ಯಾಟರ್ನ್ ಅಲ್ಲಿ ಸೆಟ್ ಆಗದೆ ಇರೋ ಆಡ್ ಕೇಸ್. ಇವ್ರಿಗೆ ಸಂಬಂಧಿಸಿರೋ ಡೆತ್ ಒಂದೇ. ಅದನ್ನೇ ಎನ್ಕ್ವೈರಿ ಮಾಡ್ತಿದ್ದೀವಿ ಸರ್. ಇದು ಕೂಡ ಹಾಗೆ ಸರ್. ಸಂಯುಕ್ತ